ಹೇಳುದಿದೆ ಅಂದ್ರೆ ನಮ್ಮ ಹಿಂದಿನ ಅನುಭವ ಹೇಳೋದಾದ್ರೆ 40 ವರ್ಷದ ಹಿಂದೆ ನಿತ್ಯ ಮನೆಯಲ್ಲಿ ಭಜನೆ ಆಗ್ತಾ ಇತ್ತು ಅಲ್ವಾ. 40 ವರ್ಷದ ಹಿಂದೆ ಯಾವಾಗ IT ಫೀಲ್ಡ್ ಆರಂಭ ಆಗೋಕ್ಕಿಂತ ಈ ಇನ್ಫೋಸಿಸ್ ಎಲ್ಲ ಬರೋದಕ್ಕಿಂತ ಮೊದಲು ನಿತ್ಯ ಮನೆಯಲ್ಲಿ ಆ ದೀಪವನ್ನ ಹಚ್ಚಿಟ್ಟು ಸಂಜೆ ಹೊತ್ತಿಗೆ ಮನೆಯಲ್ಲಿ ಭಜನೆ ಆಗ್ತಾ ಇತ್ತು. ತಾಳದ ಶಬ್ದ ಕೇಳ್ತಾ ಇತ್ತು. ಅವೆಲ್ಲ ಮಂಗಳ ಅಂದ್ರೆ ಸಂಜೆ ಹೊತ್ತಿನಲ್ಲಿ ಶಂಖ ಊದುವಂತದ್ದು ಇವೆಲ್ಲವೂ ಮಂಗಳ ನಾದಗಳು ಮನೆಯಲ್ಲಿ ಆಗ್ತಾ ಇತ್ತು. ಆವಾಗ ಇದ್ದಂತಹ ನೆಮ್ಮದಿ ನಾವು ಈಗ ಕಾಣ್ತಾ ಇಲ್ಲ, ಕಳ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ದೂರ ಆಗಿದ್ದೇವೆ. ನಾವು ಭಜನೆ ಮಾಡ್ತೇವೆ ಅಂದ್ರೆ ಯಾವಾಗ ವರ್ಷದಲ್ಲಿ ಒಮ್ಮೆ ಸೇರಿದಾಗ ಹರಿಕೀರ್ತನೆ ಮಾಡು ಅಂತ ಹೇಳುದು ಎಲ್ಲ ಉಪದೇಶವನ್ನ ನಾವು ಗಟ್ಟಿಯಾಗಿ ಹೇಳ್ತೇವೆ, ನಮಗ್ ನಾವು ತಂದ್ಕೊಡೋದಿಲ್ಲ. ಆದರೆ ಯಾವಾಗ ಗುರುರಾಜರನ್ನ ನಂಬುತ್ತೇವೋ, ಅದು ರಾಜರಿರಬಹುದು, ನಮ್ಮ ರಾಜರಿರಬಹುದು, ಯಾರನ್ನು ನಂಬುತ್ತೇವೋ ನಮ್ಮನ್ನು ಉದ್ಧಾರ ಮಾಡ್ತಾರೆ. ನಮ್ಮ ಶ್ರದ್ಧೆ ಎಷ್ಟಿದೆಯೋ ಅಲ್ಲಿಯ ತನಕ ನಮಗೆ ಕಷ್ಟ ಬಂದಾಗ ಶರಣಾಗತಿ ಅನ್ನಿಸ್ತದೆ. ಅನನ್ಯ ಚಿಂತೆಯಂತಮ ಕೃಷ್ಣನ ಮಾತೈತೆ, ಅನನ್ಯ ಚಿಂತೆಯಂತಮ ಯೇ ಜನ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ದೇವರು ಭರವಸೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಯೋಗ ಕ್ಷೇಮ ಅಂದರೆ ಸಿಕ್ಕಿದ್ದು ಯೋಗ, ಯಾವುದೋ ಒಂದು ಒಳ್ಳೆ ಉದ್ಯೋಗ ಬಂತು, ಯೋಗ ಇತ್ತು, ಸಿಕ್ತು, ಕ್ಷೇಮ ಉಳಿಯಬೇಕು. ಇಲ್ಲ ಈಗ ಜಾಬ್ ಕಟ್ ಆಗ್ತಾ ಇತ್ತು, ಬಿಸಾಕಿದ್ವಿ, ಇಲ್ಲ ಒಳ್ಳೆ ಖುಷಿಯಾಗಿತ್ತು, ನನಗೆ ಲೋನ್ ಮಾಡ್ಕೊಂಡ್ವಿ, ಮತ್ತೊಂದು ಮಾಡಿದ್ವಿ, ಎಲ್ಲ ಆಯಿತು, ಕಟ್ಲಿಕ್ಕೆ ಸಮಸ್ಯೆ ಆಯ್ತು. ಇಲ್ಲ, ಬಂದದ್ದು ಉಳಿಯಬೇಕು. ಅದು ಹೇಗೆ? ಯೋಗ ಕ್ಷೇಮ ಯಾವಾಗ ಆಗ್ತದೆ? ಅನನ್ಯ ಚಿಂತೆಯಂತಮ, ನನ್ನನ್ನು ಬೇರೆ ಎಲ್ಲನ್ನು ಬಿಟ್ಟು ನನ್ನ ಶರಣಾಗತರಾಗಿ ಯಾರು ನಡೆಯುತ್ತಾರೋ ಆವಾಗ ನಾನು ಅವರನ್ನ ಕಾಪಾಡ್ತೇನೆ ಅಂತ ಕೃಷ್ಣ ಹೇಳಿದ್ದು. ದಾರಿ ತೋರಿಸುವುದಾರು ಗುರುಗಳೇ. ನಮಗೆ ನಾವು ಹೇಳುದು ಕೋಟೇಶ್ವರ ಮಾಗಣಿ ದೊಡ್ಡ ಅನುಗ್ರಹ, ರಾಜರು ನಮ್ಮ ಉದ್ಧಾರ ಮಾಡಿದ್ದು, ಭಾವಿ ಸಮೀರರು. ಹಾಗಾಗಿ ಅವರ ಅನುಗ್ರಹ ಪಾತ್ರರು ನಾವು. ಎಷ್ಟು ನಾವು ಶರಣಾಗತಿ ಇದೆಯೋ, ನಮಗೆ ವಿಹಿತವಾದ ಕರ್ತವ್ಯವನ್ನು, ನಮಗೆ ವಿಹಿತವಾದ ಗಾಯತ್ರಿ ಉಪಾಸನೆ ಇರಬಹುದು, ಆ ತುಳಸಿ ಉಪಾಸನೆ ಇರಬಹುದು, ಅಥವಾ ಲಕ್ಷ್ಮೀ ಶೋಭಾನ್ ಇತ್ಯಾದಿ ಕೃತಿಗಳ ಅವರು ಕೊಟ್ಟ ಅದರ ಗಾಯನ ಎಲ್ಲವೂ ಕೂಡ ತಪಸ್ಸು. ಹಿಂದೆ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮಾಡ್ತಾ ಇದ್ರು ಅಂತ, ಈಗ ತಪಸ್ಸು ಅಂದ್ರೆ ಹಾಗಲ್ಲ. ನಿಯಮಿತವಾಗಿ ಒಂದೇ ಸಮಯ, ಈ ಸಮಯದಲ್ಲಿ ನಾವು ಇಷ್ಟು ಪಾರಾಯಣ ಮಾಡ್ತೇವೆ, ಇಷ್ಟು ಸಂಜ್ಞಾನ ಮಾಡ್ತೇವೆ, ಇಷ್ಟು ಪೂಜೆ ಮಾಡ್ತೇವೆ, ಇದನ್ನ ನಿತ್ಯದ ಪಾಲನೆ ಮಾಡುವಂಥದ್ದೇ ತಪಸ್ಸು. ಯಾಕೆ? ಕೈಯಲ್ಲಿ ಮಾಯಕ್ಕೆ ಕೂತ್ಕೊಂಡ್ಬಿಟ್ಟಿದೆ ಅಲ್ವಾ. ಮೊದಲು ದೂರದಲ್ಲಿ ಇರ್ತಾ ಇತ್ತು, ಈ ಕೈಯಲ್ಲೇ ಕೂತಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಬಿಟ್ಟಿರಲಿಕ್ಕೆ ಆಗುದಿಲ್ಲ ನಮಗೆ. ಅದು ಕೂತು ಸುಮ್ಮನೆ ಇರೋದಿಲ್ಲ, ಶಬ್ದ ಮಾಡ್ತದೆ. ನಿಮಗೆ ಮೆಸೇಜ್ ಬಂತು, ಕಾಲ್ ಬಂತು, ಮೆಸೇಜ್ ಮಾಡ್ತು, ನಮ್ಮ ಮನಸ್ಸಲ್ಲಿ ಓಡ್ತದೆ. ಜಪ ಕೂತಾಗ್ಲು, ಪೂಜೆ ಕೂತಾಗ್ಲು, ಪಾರಾಯಣ ಕೂತಾಗ್ಲು ಮಾಯೆ ಬೀಳುವುದಿಲ್ಲ, ನಮ್ಮನ್ನ ಎಳೀತದೆ, ಸೆಡೀತದೆ. ಹಾಗಾಗಿ ಈ ಮಾಯೆಗೆ ಸಿಕ್ಕಿ ಬೀಳದೆ ಈ ಮನುಷ್ಯ ದೇಹವನ್ನು ಸಾರ್ಥಕವಾಗಬೇಕೆಂಬ ದೃಷ್ಟಿಯಲ್ಲಿ ಸಾಧನೆ ಆಗಬೇಕು. ಕೇವಲ ಗುರುಗಳ ಅನುಗ್ರಹದಿಂದ ಎಲ್ಲ ಶ್ರದ್ಧಾವಂತರೇ, ವಿಶೇಷವಾಗಿ ನಮ್ಮ ಬದುಕಿರುವಷ್ಟು ಕಾಲ ತಂದೆ ತಾಯಿಯರ ಸೇವೆ ಮಾಡುವಂಥದ್ದು, ಏಕಾದಶಿ ಉಪವಾಸದ ಜಾಗೃತಿ, ಮಾಧ್ವರಾಗಿ ನಮ್ಮ ಎಚ್ಚರ, ಇವೆಲ್ಲ ನಮಗಿದ್ದಾಗ ನಾವು ನಿರ್ಧಾರವಾಗ್ತೇವೆ. ನಾನು ಶಾಸ್ತ್ರ ಕಲಿತಿಲ್ಲ, ನನಗೇನು ಗೊತ್ತಿಲ್ಲ, ಈಗ ಗೊತ್ತಿದೆ, ಬೇಸಿಕ್ ಇಷ್ಟು ಖಂಡಿತ ಗೊತ್ತಿದೆ. ಏಕಾದಶಿ ದಿನ ನಾನು ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರದು, ದೇಹ ಪೋಷಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರ ಸ್ವೀಕಾರ ಮಾಡ್ತೇವೆ, ಇಷ್ಟೇ. ಇಲ್ಲ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಇದಲ್ಲ. ನಾಲಿಗೆ ರುಚಿ ಹಿಂದೆ ಬೀಳುವಂತದ್ದು ಈ ಮನುಷ್ಯ ದೇಹ, ತತ್ರಾಪಿ ಬ್ರಾಹ್ಮಣನಾಗಿ ಹಿಂದೆ ಬೀಳಬಾರದು ಅಂತ ಶಾಸ್ತ್ರ ವಿಧಿಸುವಂತದ್ದು. ಆ ನಿಟ್ಟಿನಲ್ಲಿ ನಾವು ಎಷ್ಟು ಎಚ್ಚರಗೊಳ್ಳುತ್ತೇವೋ ನಾವು ಚೆನ್ನಾಗಿರುತ್ತೆ. ಕಷ್ಟ ಬರುತ್ತದೆ, ಎಲ್ಲರಿಗೂ ಕಷ್ಟ ಬರುತ್ತದೆ. ಜೀವನ ಚಕ್ರದಲ್ಲಿ ಪ್ರತಿಯೊಬ್ಬರು ಕೂಡ ಕಷ್ಟವನ್ನ ಅನುಭವಿಸ್ತಾರೆ. ಆದರೆ ಬಂದ ಕಷ್ಟವನ್ನ ಧೈರ್ಯದಿಂದ, ಅಸ್ಥೈರ್ಯದಿಂದ ಎದುರಿಸುವ ಶಕ್ತಿ ಬರಬೇಕು. ನಾನು ಶರಣಾಗತಿ ದೇವರಲ್ಲಿ, ಗುರುಗಳಲ್ಲಿ. ಹಾಗಾಗಿ ಬಂದಿರುವ ಈ ದೇಹ ಇದು ಉದ್ಧಾರವಾಗಬೇಕು, ನಮ್ಮ ಉದ್ಧಾರ ಕಾರಣವಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಗುರು ಹರಿ ಇವರಿಬ್ಬರ ಸೇವೆ ಮಾಡುವ ಮೂಲಕ ನಾವು ಸಾರ್ಥಕ ಮಾಡಿಕೊಳ್ಳೋಣ. ಆ ಮಗು ತುಂಬಾ ಚೆನ್ನಾಗಿ ಹೇಳತ್ತು ಅಲ್ಲ, ಗುರುರಾಜ ಸಾರ್ವಭೌಮ ಅಂತ. ಅವಳಿಗೆ ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ, ಆದರೆ ಶರಣಾಗತಿ ಜಗನ್ನಾಥ ದಾಸರು ತೋರಿಸಿಕೊಟ್ಟಿರುವಂಥದ್ದು. ಗುರುರಾಜ್ ನಂಬಿದರೆ, ಗುರುರಾಜರನ್ನ ತಿಳಿದವರೇ ಹೋಗಿ ಉಪಾಸನೆ ಮಾಡಬೇಕು ಅಂತಿಲ್ಲ. ಕೆಲವು ಸಲ ನಮಗೆ ಭ್ರಮೆ ಬಂದ್ಬಿಡುತ್ತದೆ, ನಾನು ರಾಯರ ಸೇವೆ ಮಾಡ್ತಾ ಇದ್ದೇನೆ, ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ, ಅವರೇ ಮಾಡ್ತಾರೆ. ಇಲ್ಲ, ನೀನು ಊಟ ಮಾಡುವಂತದ್ದು ನಿನ್ನ ದೇಹ ಪೋಷಣೆಗೆ, ಹಾಗೆ ಸಂಧ್ಯಾವಂದನೆ ನಿನ್ನ ಕರ್ತವ್ಯ, ನೀನು ಮಾಡಲೇಬೇಕು, ಅವರು ಮಾಡ್ತಾರೆ. ಇಲ್ಲ, ಈ ಭ್ರಮೆಗೆ ಒಳಗಾಗದೆ ನಾವು ದೇವರ
ರಾಜರ ಸೇವೆ ಮಾಡಿದಾಗ ಖಂಡಿತವಾಗಿಯೂ ನಾವು ಸಾರ್ಥಕವಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮಗೆ ಎಚ್ಚರ ಬರಲಿ. ಈ ಮನುಷ್ಯ ದೇಹ ಕ್ಷಣ ಕ್ಷಣವೂ ಕೂಡ ಇಲ್ಲ ನಾಳೆ ಮಾಡ್ಬೋದು, ಇಲ್ಲ ಇನ್ನೊಂದು ವಾರ ಗೋಪಾಡಿಗೆ ಹೋದ್ರೆ ಅಲ್ಲಿ ಆಗೋದು ಅದರಲ್ಲಿ ಮುಳುಗಿರ್ತೇವೆ. ಈಗ ಟಿವಿ ನೋಡ್ಕೊಂಡು ಕೂತ್ಕೊಳ್ಳುವ ಅಲ್ವಾ? ಕ್ರಿಕೆಟ್ ಮ್ಯಾಚೋ ಅಥವಾ ನಮ್ಮ ರಾಜಕೀಯವೋ ವ್ಯವಹಾರವೋ ಮತ್ತು ನಮ್ಮ ಇಷ್ಟದ ಕ್ಷೇತ್ರಗಳು ಸಾಕಷ್ಟು ಇದೆ. ದಿನದ 24 ಗಂಟೆ ಲೆಕ್ಕಾಚಾರ ಹಾಕಿದರೆ ರಾತ್ರಿ ಮಲಗುವುದೇ ಸಾವು, ಬೆಳಿಗ್ಗೆ ಏಳುವುದೇ ಹುಟ್ಟು ಅಲ್ವಾ? ಸಾವಿಗೂ ಹುಟ್ಟಿಗೂ ವ್ಯತ್ಯಾಸ ಅಂದ್ರೆ ನಾವು ಸತ್ತಾಗ ಶವದಲ್ಲಿ ಏನು ಚಲನೆ ಇರುವುದಿಲ್ಲ, ಮಲಗಿದಾಗಲೂ ಹಾಗೆ. ಹೊರಗೆ ಕೇಳಬಹುದು, ಉಸಿರಾಟ ಆಗಬಹುದು, ನಮಗೆ ಎಚ್ಚರ ಇರುವುದು, ಹೊರಗಿನ ಪ್ರಪಂಚ ಎಚ್ಚರ ಇರುವುದಿಲ್ಲ. ಇಷ್ಟೇ ವ್ಯತ್ಯಾಸ. ಇದ್ದ ದಿನ ಮಲಗಿದ್ದೇವೆ, ಮರುದಿನ ಹೇಳ್ತೇವೆ, ಗ್ಯಾರಂಟಿ ಇರುವುದಿಲ್ಲ. ಆದರೆ ದೇವರ ಅನುಗ್ರಹದಿಂದ ನಾವು ಎಚ್ಚರ ತಂದುಕೊಂಡು ದಿನದ ಒಂದು ಕರ್ತವ್ಯ, ಲೌಕಿಕದಲ್ಲಿ ಮುಳುಗಿ ಹೋಗಿದ್ದೇವೆ, ಕೆಲಸ ಮತ್ತೊಂದು. ದಾಸರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಸುಲಭ ಪೂಜೆ ಮಾಡಿದ್ದೆಲ್ಲ ದೇವರಿಗೆ ಅರ್ಪಣೆ ಮಾಡುವಂತದ್ದು. ಆಡುವ ಮಾತು ದೇವರ ಸ್ತೋತ್ರ, ನಡೆದಾಡುವುದೆಲ್ಲ ನಿನಗೆ ಪ್ರದಕ್ಷಿಣೆ, ಬಿದ್ದು ಹೊರನಾಡುವುದೆಲ್ಲ ನಿನಗೆ ನಮಸ್ಕಾರ ಇತ್ಯಾದಿಯಾಗಿ ಚಿಂತನೆ ಬೆಳೆಸಿಕೊಂಡರೆ, ಹೇಳಿದ್ದಾರೆ ಕೇಳಿದ್ದೇವೆ, ಒಳಗೆ ಇಳಿಯುವುದು ಯಾವಾಗ? ಕೃತಿಗೆ ಬರುವುದು ಯಾವಾಗ? ಮನುಷ್ಯನಾಗಿ ಬರಲಿಲ್ಲ ಅಂದ್ರೆ ಪ್ರಾಣಿಗಳಾಗಿ ಬರ್ತದ? ಈ ಒಂದು ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡು ನನ್ನ ಕರ್ತವ್ಯ ಇದೆ, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಕುಟುಂಬ, ಈ ಜವಾಬ್ದಾರಿ ಇದ್ದೇ ಇದೆ ಪ್ರತಿಯೊಬ್ಬರಿಗೂ, ಅವರವ್ರ ಕರ್ತವ್ಯ ಇದ್ದೇ ಇದೆ. ಆದರೆ ನಾವ್ಯಾರು ಒಟ್ಟಿಗೆ ಈ ಜನ್ಮದಲ್ಲಿ ಬಂದಿದ್ದೇವೆ. ಶಾಸ್ತ್ರ ಬಹಳ ಚೆನ್ನಾಗಿ ಹೇಳ್ತದೆ, ನಾವು ಕ್ಷೇತ್ರಕ್ಕೆ ಹೋಗ್ತೇವೆ, ಎಲ್ಲಿಗೆ? ಒಂದು ಲಾಡ್ಜ್ ಅಲ್ಲಿ ಎಲ್ಲರೂ ರೂಮ್ ಮಾಡ್ಕೊಳ್ತೇವೆ. ಹಾಗೆ ನಮ್ಮಂತೆ ಹಲವು